ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶ್ಯಾಮು. ಇವತ್ತು ಶಾಪಿಂಗ್ ಆಲ್ ವಿಡಿಯೋ ಅನ್ಕೊಬೋದು. ಯಾಕಂದ್ರೆ ನಾನು ಇಷ್ಟು ದಿನ ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಯಾಕಂದರೆ ಈ ನಡುವೆ ನಾನು ವ್ಲಾಗ್ಸ್ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಮಾಡ್ತಿಲ್ಲ. ಅದಕ್ಕೆ ನಾನು ಶಾಪಿಂಗ್ ಮಾಡಿರೋದೆಲ್ಲ ಗ್ಯಾದರ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು. ನಾನು ಆಫ್ಲೈನಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಆನ್ಲೈನಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡ್ತಿದ್ದೀನಿ. ಇನ್ನು ಬರೋ ಕಂಟಿನ್ಯೂಸ್ ವ್ಲಾಗಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ನಿಮಗೆ ಈ ವಿಡಿಯೋ ನೋಡಿಸ್ತಿದ್ದೀನಿ. ನಾನು ಏನೇನು ತೊಗೊಂಡು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನೀವು ತೊಗೊಬೋದು. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಜಾಸ್ತಿ ಐಟಮ್ಸ್ ಇದೆ ಫಸ್ಟ್ ಬಂದು ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಯ್ಶ್ಚರೈಸರ್ ಒಂದೊಂದು ಸರಿ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮ ಸ್ಕಿನ್ ಒಂದಕ್ಕೆ ರೂಢಿ ಆಗಬಾರ್ದು, ಚೇಂಜ್ ಮಾಡ್ತಾ ಇರ್ಬೇಕು ಅವಾಗವಾಗ. ನಮ್ಮ ಸ್ಕಿನ್ ಡಿಫ್ರೆನ್ಸ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ರೊಟೀನ್ ಆಗೋಗುತ್ತೆ, ನಮ್ಮ ಸ್ಕಿನ್ನಿಗೆ ಕೂಡ ಬೋರ್ ಹೊಡಿಯುತ್ತಲ್ವ. ಅದಕ್ಕೆ ಇವಾಗ ನಾನು ತುಂಬ ಕಡೆ ನೋಡಿದ್ದೆ. ನಾನು ಡಾಟ್&ಕಿ ಮಾಯ್ಶ್ಚರೈಸರ್ ವಿಟಮಿನ್ ಸಿ ಇದು ಚೆನ್ನಾಗಿದೆ, ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ ಮತ್ತು ತುಂಬ ಹೈಡ್ರೇಟ್ ಕೂಡ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಡಾಟ್&ಕಿದು ಮಾಯ್ಶ್ಚರೈಸರ್ ದೊಡ್ಡ ತೊಗೊಂಡಿದ್ದೀನಿ. ನೀವು ಟ್ರೈ ಮಾಡಬೇಕು. ನೀವು ಫಸ್ಟ್ ಹೆಂಗಿರುತ್ತೆ ಏನು ಅಂತೇಳಿದ್ರೆ ಚಿಕ್ಕದ್ರಲ್ಲಿ ಕೂಡ ಬರುತ್ತೆ. ನಾನು ದೊಡ್ಡ ತೊಗೊಂಡಿದ್ದೀನಿ. ಹೇಳ್ಬೇಕಂದ್ರೆ ನಾನು ಫಸ್ಟು ನೈಕಾಲ್ ಆರ್ಡ್ರ್ ಮಾಡಿದೆ. ಇದು ಇದರಲ್ಲಿ ಒಂದಿದೆ. ಆಮೇಲೆ ನಾನು ಇವಾಗ ಡಾಟ್&ಕಿದು ಸೇಲ್ ನಡೀತಿದೆ, ಬೈ ಒನ್ ಗೆಟ್ ಒನ್ನು. ನಾನು ಇದು ನೈಕಾಲ್ ಆರ್ಡ್ರ್ ಮಾಡಾದ್ಮೇಲೆ ಇದು ನೋಡಿದೆ, ಸರಿ 2 ಇರುತ್ತಲ್ವ ಅಂತ ಹೇಳ್ಬಿಟ್ಟು 2 ಆರ್ಡ್ರ್ ಮಾಡಿದೆ. ಇದು ನೈಕಾದು ಬೈ ಒನ್ ಗೆಟ್ ಒನ್. ಇದನ್ನು ತೊಗೊಂಡಿದ್ದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ತೊಗೊಂಡೆ. ಇದನ್ನೇ ಕೂಡ ತೊಗೊಬೋದು ಬೇಕಂದರೆ. ನನಗೆ ಇದು ಮತ್ತು ಇನ್ನೊಂದಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದನ್ನು ತುಂಬ ವೈರಲ್ ಆಗಿದೆ. ರೈಸ್ ವಾಟ್ರು ಮತ್ತು ಬ್ಲೂಬೆರಿ ತುಂಬ ಒಳ್ಳೇದಂತ ಹೇಳಿದ್ದಾರೆ. ಅದಕ್ಕೆ ಡೇಯಲ್ಲಿ ಯೂಸ್ ಮಾಡೋಣ, ಇದು ನೈಟಲ್ಲಿ ಯೂಸ್ ಮಾಡೋಣ ಅಂತೇಳಿ ಇದು ತೊಗೊಂಡಿದ್ದೀನಿ. ಇದು 3 ಡಾಟ್&ಕಿದು ಮಾಯ್ಶ್ಚರೈಸರ್. ಇದು ನೀವು ಬೇಕಂದರೆ ಟ್ರೈ ಮಾಡಿ. ಅದು ಚಿಕ್ಕ ತೊಗೊಂಡು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ದೊಡ್ಡ ತೊಗೊಳ್ಳಿ. ನಾನು ದೊಡ್ಡ ತೊಗೊಂಡು ನನ್ನ ಸ್ಕಿನ್ ಎಲ್ಲ ಸೆಟ್ ಆಗುತ್ತೆ ಅಂತ ನಾವು ಓವರ್ ಕಾನ್ಫಿಡೆಂಟಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೈಕಾದು ಇದು ಪ್ರಾಡಕ್ಟ್ಸು. ನೆಕ್ಸ್ಟ್ ಬಂದು ನೈಲ್ ಪಾಲಿಶ್ ತೊಗೊಂಡಿದ್ದೀನಿ, ಇನ್ಸೈಡ್ದು. ನಾನು ತುಂಬ ನೈಲ್ ಪಾಲಿಶ್ ಸ್ವಲ್ಪ ಹುಚ್ಚು ನನಗೆ. ನೈಲ್ ಪಾಲಿಶ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊತೀನಿ. ನೈಲ್ಸ್ ಕೂಡ ಬೆಳೆಸ್ತೀನಿ. ಅದಕ್ಕೆ ನಾನು ನೈಲ್ ಪಾಲಿಶ್ ನಾನು ಎಲ್ಲ ಕಲರು ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ಯಾವ ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನು ತೊಗೊಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಲೈಟ್ ಪರ್ಪಲ್, ನನ್ನ ಟೀ ಶರ್ಟ್ ಮ್ಯಾಚ್ ಆಗುತ್ತೆ ನೋಡಿ. ಇದು ಸ್ವಲ್ಪ ಲೈಟ್ ಆಯಿತು, ಇದೊಂಥರ ಪರ್ಪಲ್ಲು ಚೆನ್ನಾಗಿದೆ. ಇದು ನೋಡಿ ಕಾಣ್ತಿದೆಲ್ಲ, ಇದು ಚೆನ್ನಾಗಿದೆ. ನಂಗೆ ಆಫರಲ್ಲಿ ಇದು ಬಂದು ಇದ್ರ ಮೇಲೆ MRP ಬಂದು 80 ರುಪೀಸ್. ನಂಗೆ ಆಫರಲ್ಲಿ 75 ರುಪೀಸ್ ಬಂತು. 5 ರುಪೀಸ್ ಲೆಸ್ ಆಗಿ ಬಂತಷ್ಟೇ. ಇದು ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಲರು, ಬ್ಲೂ ಕಲರ್ ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಕಾಣುತ್ತೆ. ಇದೊಂದು ಕಲರ್ ತೊಗೊಂಡೆ. ಪರ್ಪಲ್ಲು ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ನಂಗೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಈ ಬ್ಲೂ ಕಲರು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನನ್ನ ಕೈಗೆ ಅಂತ ಹೇಳ್ಬಿಟ್ಟು ಏನು ಹೋಗ್ತೂ ಇಲ್ಲ, ತುಂಬ ಗಟ್ಟಿಗೆ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಬಂದು ಮೇಕಪ್ಪಲ್ಲಿ ಮೈನ್ ಇಂಪಾರ್ಟೆಂಟ್ ಪ್ರೈಮರ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳ್ಬೇಕಂದ್ರೆ ನಿಜ ಪ್ರೈಮರ್ ಸ್ಟಾರ್ಟೇ ಮಾಡಿಲ್ಲ ಯೂಸ್ ಮಾಡೋದು. ಯಾಕಂದರೆ ನಾನು ಈ ನಡುವೆ ಜಾಸ್ತಿ ಮೇಕಪ್ ಹಾಕೋದು ರೂಢಿ ಮಾಡ್ಕೊತಿದ್ದೆ. ಅದಕ್ಕೆ ಮುಂಚೆ ಅಂದರೆ ಇವಾಗೂ ಸ್ಕಿನ್ ಕೇರ್ ಮಾಡ್ತೀನಿ, ರೇರ್ ಮೇಕಪ್ ಹಾಕೋದು. ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿಲ್ಲ ಪ್ರೈಮರಲ್ಲಿ. ಫಸ್ಟ್ ಟೈಮ್ ಚಿಕ್ಕದೊಂದು ತೊಗೊಂಡು ಇನ್ಸೈಡ್ ಅವ್ರದ್ದೇ. ಇದು ಕೂಡ ಇದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೇಳಿದ್ದೀನಿ. ಇದು ಚಿಕ್ಕದು ತೊಗೊಂಡಿದ್ದೀನಿ, ಕಾಣ್ತಿದ್ಯಾ? ಇದು ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಸರಿ ಇದನ್ನ ಟ್ರೈ ಮಾಡೋಣ, ಇದೇನೋ ಇಷ್ಟ ಆದರೆ ದೊಡ್ಡ ತೊಗೊಳೋಣ ಅಂತ ಹೇಳ್ಬಿಟ್ಟು ಚಿಕ್ಕ ತೊಗೊಂಡಿದ್ದೀನಿ. ಇವಾಗಿದ್ದು ಸ್ಟಾರ್ಟ್ ಮಾಡಬೇಕು. ನೀವು ಸ್ಟಾರ್ಟ್ ಮಾಡಿ. BB ಕ್ರೀಮ್ ಹಾಕಿದ್ರೆ ಕೂಡ ಪ್ರೈಮರ್ ಹಾಕ್ಬೇಕಂತೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಇಲ್ಲ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಇದು ಲಾಸ್ಟ್ ಅನ್ನಿಸ್ತೀನಿ. ಇದು ಬಫು, ಪಿಜ್ಜಾ ಪಫ್ ಅಂತಾರಲ್ವ, ಇದು ತುಂಬ ಸರಿ ನೋಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಪೌಡ್ರೆಲ್ಲ ಕುತ್ಕೊಳತ್ತಂತೆ, ಸೆಟ್ ಮಾಡ್ಕೊಳಕ್ಕೆ ಹಿಂಗೆ. ನಾನು ಒಂದ್ಸರಿ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ ಪೌಡ್ರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಕುತ್ಕೊಂತ. ಅದರಲ್ಲಿ ಹೆಂಗಿರುತ್ತೆ ಅಂತ ಒಂದು ಸಾರಿ ಟ್ರೈ ಮಾಡಿದೆ, ಇದರಲ್ಲಿ ಹೆಂಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿದೆ. ಆದರೆ ಇದರಲ್ಲೇ ಡಿಫ್ರೆಂಟ್ ಗೊತ್ತಾಗುತ್ತೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮೇಕಪ್ ಲುಕ್ ಮಾಡಿದ್ದೀನಿ, ನನಗೆ ಡಿಫ್ರೆಂಟ್ ಅನ್ನಿಸ್ತಿದೆ. ನಾನು ಯಾವಾಗೂ ಒಂಥರ ಮಾಡ್ತೀನಿ, ಇವಾಗೇ ಒಂಥರ ಮಾಡಿದ್ದೀನಿ. ನೋಡೋಣ ಚೆನ್ನಾಗಿ ಕಾಣುತ್ತಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಮೇಕಪ್ ಹಾಕಿ ಕೂತ್ಕೊಂಡಿದ್ದೀನಿ. ಯಾವಾಗೂ ಇಷ್ಟೊಂದು ಮೇಕಪ್ ಮಾಡ್ಕೊಳಲ್ಲ ನಾನು ಹೇಳ್ಬೇಕಂದ್ರೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ವ, ಆ ಥರ ಲಿಪ್ಸ್ಟಿಕ್ಕು. ಇದು ನಂಗೆ ತುಂಬ ಆಸೆ ಇತ್ತು ತೊಗೊಬೇಕಂತ ಹೇಳ್ಬಿಟ್ಟು. ಈ ಥರ ಶೇಡ್ ನನ್ನ ಹತ್ರ ಇನ್ನೊಂದಿದೆ, ಮೆಬ್ಲಿನ್ದು.
ಅದು ನನಗೆ ತುಂಬ ಇಷ್ಟ ಆಯಿತು. ಅದು ನನ್ನ ಮೇಲೆ ತುಂಬ ಚೆನ್ನಾಗಿ ಕೂಡ ಕಾಣ್ತಿತ್ತು. ಆದರೆ ಅದನ್ನು ಸಿಗಲಿಲ್ಲ, ನಾನು ತುಂಬ ಕಡೆ ಹುಡುಕಿದ್ದೀನಿ, ಸಿಗಲಿಲ್ಲ. ಅದಕ್ಕೆ ನಾನು ಹುಡುಕ್ತಾ ಇದ್ದರೆ ಇದು ಪ್ಲಮ್ಮಲ್ಲಿ ಕಾಣಿಸ್ತು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ತುಂಬ ಚೆನ್ನಾಗಿ ಬರುತ್ತೆ ಇದು, ಅಂದರೆ ತುಂಬ ಪಿಗ್ಮೆಂಟ್ ಆಗಿದೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿದೆ ನೋಡಿ. ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ. ಅಂದರೆ ಲೈಟಾಗಿ ಡ್ರೈ ಆಗುತ್ತೆ ಅನಿಸುತ್ತೆ, ಆದರೆ ಚೆನ್ನಾಗಿದೆ. ಇದನ್ನು ಕೂಡ ಪ್ರಿಫರ್ ಮಾಡ್ತೀನಿ. ಅಂದರೆ ಇದು ಬಂದು ಪ್ರೈಸ್ ಬಂದು 500 ಇದೆ. ನಂಗೆ ಆಫರಲ್ಲಿ 4 ಚೇಂಜ್ ಬಂತು ಹೇಳ್ಬೇಕಂದ್ರೆ, ಅಂದರೆ 425 ಆ ಥರ. ಇದೆಲ್ಲ ಪ್ರೈಸಸ್ಸು ಇದು ಅಂದರೆ 105 ಬಂತು, ಇದು 75, ಇದು 430 450 ಚೇಂಜು. ನೈಕಾಲ್ ತೊಗೊಂಡಿರೋದೆಲ್ಲ, ನೈಕಾಗೆ ಹೋದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಪಪ್ಪಾಯ ಬಾಡಿ ಸ್ಕ್ರಬ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಅಂದರೆ ಈ ಥರ ಆರ್ಡ್ರ್ ಮಾಡಿ ತೊಗೊಂಡಿರೋದು. ನಾನು ಮುಂಚೆ ಕಾಫಿ ಪೌಡರಲ್ಲಿ ಮಾಡ್ಕೊತಿದ್ದೆ ಬಾಡಿ ಸ್ಕ್ರಬ್ಬು, ಅದನ್ನ ಯೂಸ್ ಮಾಡ್ತಾಯಿದ್ದೆ. ಆದರೆ ಇದರಲ್ಲಿ ಇದು ಪಾರ್ಲರಲ್ಲಿ ನೋಡಿದ್ದೆ ಹೆಂಗಿರುತ್ತೆ ಏನು ಅಂತ ತೊಗೊಂಡೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಯೂಸ್ ಮಾಡಿದೆ ಕೂಡ ಫಸ್ಟ್ ಟೈಮು. ನಿಮ್ಗೆ ಹೇಳೋಣ ಹೆಂಗಿರುತ್ತೆ ಅಂತೆಲ್ಲ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ವ. ಸ್ಮೆಲ್ ಸಕ್ಕತ್ತಾಗಿದೆ. ಸ್ಕ್ರಬ್ ಕೂಡ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನಲ್ಲಿ. ಫಸ್ಟಿಗೂ ಇವಾಗೂ ಒಂದು ಲೇಯರ್ ಆದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನನಗೆ ಇಷ್ಟ ಆಯಿತು, ಅದಕ್ಕೆ ಹೇಳೋಣ ಅಂತ ಇವತ್ತು ಯೂಸ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಬೇಕಂದ್ರೆ ತೊಗೊಳ್ಳಿ. ಕಮ್ಮಿ ರೇಟೇ ಇದು, 275 ಇದೆ MRP. ನನಗೆ 210 ಬಂತು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಇದರಲ್ಲಿ ಈ ಬ್ರ್ಯಾಂಡಲ್ಲೇ ಫೇಸ್ ಪ್ಯಾಕ್ ಟ್ರೈ ಮಾಡೋಣ ಅಂದ್ಕೊತಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡ್ಬಂದು ನಾವೇ ಮಾಡ್ಕೊಂಡ್ಬಿಡ್ಬೋದು ಲೈಟಾಗಿ ಬೇಕಂದರೆ ಅಂತ ಡಿಫ್ರೆನ್ಸ್ಗೆ. ಆಮೇಲೆ ನೆಕ್ಸ್ಟ್ ಬಂದು ಸ್ಕಿನ್ ಕೇರ್ ಆಯ್ತು. ಇವಾಗ ಶೂಸ್, ಮೋಕ್ಷಿತ ಶೂಸ್ ತೊಗೊಂಬಂದೆ. ಇದು ಇಲ್ಲೇ ಮನೆ ನಮ್ಮ ಬಜಾರಲ್ಲಿ ಒಂದು ಶೂಸು ಚಪ್ಪಲಿಗಳು ಎಲ್ಲ ಸಿಗುತ್ತೆ, ಅಲ್ಲಿ ತೊಗೊಂಬಂದಿದ್ದು. ಕ್ಯೂಟ್ ಆಗಿದೆ ಅಂತ ನೋಡ್ಸೋಣ ಅಂತ ನೋಡಿಸ್ತೀನಿ. 200 ಇದು. ಅವಳ ಹತ್ರ ಎಷ್ಟು ಶೂಸ್ ಇದೆಯೋ ಎಲ್ಲ ಒಂದೊಂದು 6 ಮಂತ್ಸ್ಗೆಲ್ಲ ಕಾಲು ದೊಡ್ಡದಾಗೋಗುತ್ತೆ, ಶೂ ಆಗೋದಿಲ್ಲ. ನೆಕ್ಸ್ಟ್ ಬಂದು ವಾಲೆಟ್ಟು. ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡೆ ನಾನು. ಕವರೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಇದು ಸುಬ್ಬುಗೆ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು. ಈ ಕಲರ್ ನಾನು ಇವಾಗ ಯೂಸ್ ಮಾಡ್ತಿರೋದು ಈ ಕಲರ್ ಅಲ್ಲ, ಬೇರೆ ಕಲರು. ನಾನು ಯಾವಾಗೂ ವರ್ಷ ಗಿಫ್ಟ್ ಮಾಡ್ತೀನಿ ವಾಲೆಟ್, ನಾನೇ ಗಿಫ್ಟ್ ಮಾಡೋದು. ಅದಕ್ಕೆ ಈ ವರ್ಷನೂ ಈ ವಾಲೆಟ್ ತೊಗೊಂಡಿದ್ದೀನಿ. ನಂಗೆ ಇಷ್ಟ ವಾಲೆಟ್ ಗಿಫ್ಟ್ ಮಾಡೋದು, ಅದಕ್ಕೆ ವಾಲೆಟ್. ನೆಕ್ಸ್ಟ್ ಬಂದು ಸ್ಯಾರಿ. ಈ ಸ್ಯಾರಿ ಏನಕ್ಕಪ್ಪ ಇವಾಗ ಪರ್ಚೇಸ್ ಮಾಡಿದ್ರು ಅಂದರೆ, ಪಿತೃಪಕ್ಷ ಅಂತ ತುಂಬ ಜನ ಗೊತ್ತಿರುತ್ತೆ, ಅದು ದೊಡ್ಡವ್ರ ಪೂಜೆ ಮಾಡೋದು, ಅವ್ರಿಗೆ ಇಡೋಣ ಅಂತ ಈ ಸ್ಯಾರಿ ತೊಗೊಂಡು. ಇದು ಪರ್ಪಲ್ಲು ಮತ್ತು ಇಲ್ಲಿ ಫ್ಲವರ್ ಪ್ರಿಂಟಿಂಗ್ ಎಲ್ಲ ಸಕ್ಕದಾಗಿ ಬಂದಿದೆ. ಬಟ್ಟೆನೂ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದು ಬ್ಲೂ ಕಲರ್ ಬಂದಿದೆ ಇಲ್ಲಿ. ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಸ್ಯಾರಿ ತೊಗೊಂಡೆ ನಾನು. ಇದು ಬಂದು ನನಗೆ 1600 ಹೇಳಿದ್ರು ಅವರು. ನಾನು ಎಷ್ಟು ಕೊಟ್ಟೆ ಅಂದರೆ 2 ಸ್ಯಾರಿಗೂ ಒಂದೇ ಸರಿ ಕೊಟ್ಟಿದ್ದು, ನಿಮ್ಗೆ ನೋಡಿಸ್ತೀನಿ. ನೆಕ್ಸ್ಟ್ ಇದು ಡಿಫ್ರೆಂಟಾಗಿ ಅನ್ನಿಸ್ತು. ಬನಾನಾ ಪ್ರಿಂಟ್, ಬನಾನಾ ಅಂತ ಸಾರಿ, ಎಲಿಫೆಂಟ್ ಪ್ರಿಂಟು. ಆಮೇಲೆ ಈ ಥರ ಚೆನ್ನಾಗಿ ಬಂದಿದೆ. ಇದು ನಾನು ಯಾವತ್ತೂ ನೋಡಿಲ್ಲ ಈ ಥರ ಟೈಪಲ್ಲಿ, ನಾನು ನೋಡಿಲ್ಲ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಮುಳ್ಬಾಗ್ಲಲ್ಲಿ ಈ ಥರ ಚೆನ್ನಾಗಿ ಬಂದಿದೆ. ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದೆ ಅಂತ ನಂಗೆ ಇದು ಇಷ್ಟ ಆಯಿತು. 2 ಇಷ್ಟ ಆಯ್ತು. ಯಾವ್ದು ತೊಗೊಬೇಕು ನಂಗೆ ಅರ್ಥನೇ ಆಗಲಿಲ್ಲ ಹೇಳ್ಬೇಕಂದ್ರೆ. ಇದು ಪರ್ಪಲ್ ನಂಗೆ ತುಂಬ ಇಷ್ಟ, ಫೇವ್ರೆಟ್ ಕಲರ್ ಅನ್ಕೊಬೋದು. ಇದು ಡಿಫ್ರೆಂಟಾಗಿ ಕಾಣ್ತಿದೆ. ಯಾವತ್ತು ಈ ಥರದ್ದು ನನ್ನ ಹತ್ರ ಈ ಥರ ಪ್ಯಾಟರ್ನಲ್ಲಿ ನನ್ನ ಹತ್ರ ಇಲ್ಲ, ಈ ಥರದ್ದಿದೆ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಅಕ್ಕ ಇದ್ಕೊಂಡು 2 ತಗೋ ಅಂದರು. ಅವರು ಅಂಗಡಿಯವ್ರು ಏನು ಮಾಡಿದ್ರು ಅಂದರೆ 2 ತೊಗೊಳ್ಳಿ, ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದು 2200 ಹೇಳಿದ್ರು. ಅವರೇ ಹೇಳಿದ್ರು 2300 ಕೊಡಿ ಎರಡಕ್ಕೆ ಅಂತ. ನಾನು 800 1600 ಕೊಡ್ತೀನಿ ಅಂತ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಲಾಸ್ಟ್ 1700 ಕೊಟ್ಟೆ 2 ಸ್ಯಾರಿಗೂ. ತೊಗೊಂಬಿಟ್ಟೆ, ಏನು ಮಾಡೋದು, ಇನ್ನು ಇರಲಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಮೋಕ್ಷಿತ ತಳ್ಳಾಗ್ತಾ ಇದ್ದಾರೆ ನನ್ನ ಪ್ರಾಡಕ್ಟ್ಸ್ನ. ನೆಕ್ಸ್ಟ್ ಬಂದು ಇದೊಂದು ನನಗಿಸ್ಕೊಂಡಿರೋದು ಕ್ರಾಪ್ ಟಾಪ್ ತೊಗೊಂಡೆ. ಎಲ್ ಸೈಜ್ ತೊಗೊಂಡಿದ್ದೀನಿ. ಈ ಥರ ನಂತರ ಆರೆಂಜ್ ಕಲರ್ ಇದೆ.
ಆದರೆ ಅದಕ್ಕೂ ಇದಕ್ಕೂ ನಾನು ಕ್ವಾಲಿಟಿ ನನಗೆ ತುಂಬ ಡಿಫ್ರೆನ್ಸ್ ಕಾಣ್ತಿದೆ ಹೇಳ್ಬೇಕಂದ್ರೆ. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ನಂಗೆ ಅಷ್ಟೊಂದು ಕ್ವಾಲಿಟಿ ಅನಿಸಿಲ್ಲ ಹೇಳ್ಬೇಕಂದ್ರೆ. ಸೇಮ್ ಪ್ರೈಸೇ, ಆದರೆ ನಂಗೆ ಅಷ್ಟೊಂದು ಕ್ವಾಲಿಟಿ ಅನಿಸಿಲ್ಲ. ಅದೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಏನೋ ಕ್ವಾಲಿಟಿ ನಂಗೆ ಅದಕ್ಕಿಂತ ಇದು ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು. ಆದರೆ ಇದು ಚೆನ್ನಾಗಿದೆ. ನಾನು ರೆಡ್ ಬೇಕು ಅಂತ ಆರ್ಡ್ರ್ ಮಾಡಿಕೊಂಡೆ, ಆದರೆ ಇದು ಹಿಂಗೆ ಬಂದಿದೆ. ಆದರೆ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಆದರೆ ಅಷ್ಟೊಂದು ನನಗೆ ವಾವ್ ಅಂತ ಅನ್ನಿಸ್ತಿಲ್ಲ. ಇದು ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಇದಕ್ಕೆ ಈ ಪ್ಯಾಂಟ್ ತೊಗೊಂಡಿದ್ದು ಆ ಶರ್ಟ್ಗೆ ಮ್ಯಾಚ್ ಮಾಡೋಣ ಅಂತಲೇ, ಆ ಕ್ರಾಪ್ ಟಾಪ್ಗೆ. ಇದು 300 ಒಳಗಡೆನೆ ತೊಗೊಂಡಿದ್ದು, ಮೀಶೋಲ್ಲೇ ತೊಗೊಂಡಿದ್ದು. ಅದನ್ನು ಮೀಶೋಲ್ಲೇ ತೊಗೊಂಡಿದ್ದು. ಚೆನ್ನಾಗಿರುತ್ತೆ ಅಂತ. ಇದು ಹೇಳ್ಬೇಕಂದ್ರೆ ಒನ್ ಆಫ್ ದಿ ನನ್ನ ಬರ್ತಡೇಗೆ ಶಾಪಿಂಗ್ ಅನ್ಕೊಬೋದು. ನನ್ನ ಬರ್ತಡೇಗೆ ನಾನು 1 ಮಂತ್ಗೆ ಮುಂಚೆನೇ ನಾನು ಶಾಪಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಆ ಥರ ಎರಡೂ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸುಬ್ಬುದು ನೋಡಿಸ್ತೀನಿ ನಾನು. ವೈಟ್ ಶರ್ಟು ಇವತ್ತೇ ಬಂದಿದ್ದು, ಆರ್ಡ್ರ್ ಮಾಡಿದ್ವಿ. ವೈಟ್ ಶರ್ಟ್ ಬೇಕಾಗಿತ್ತು ಅವ್ರಿಗೆ ಅಂತ, ಅವ್ರ ಫೇವ್ರೇಟ್ ವೈಟ್ ಶರ್ಟು. ಇದೊಂದು ಕುರ್ತಾ ಟೈಪು. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ, ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ರಲ್ಲೇ ನಾನು ಅವ್ರಿಗೆ 3 ಶರ್ಟ್ ಇಸ್ಕೊಟ್ಟಿದ್ದೆ, ಅದೂ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದಿದೆ. ಅದೊಂಥರ ಕ್ಲಾತು. ಇದು ಕಾಟನ್ ಇದೆ, ಫುಲ್ ಕಾಟನ್ ಕ್ಲಾತ್ ಇದು. ಇದು ಚೆನ್ನಾಗಿದೆ. 300 ಒಳಗಡೆ. ನೆಕ್ಸ್ಟ್ ಇದೊಂದು ವೈಟ್ ಶರ್ಟ್. ಇದು ನನ್ನ ಮ್ಯಾರೇಜ್ ಡೇಗೆ ಅವ್ರು ಹಾಕ್ಕೊಬೇಕು, ನಮ್ಮ ಮ್ಯಾರೇಜ್ ಡೇಗೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಟ್ಟಿದ್ದು. ನಂಗೆ ತುಂಬ ಇಷ್ಟ ಆಯಿತು ಈ ಶರ್ಟು. ಒಂಥರ ಬಂದಿದೆ ನೋಡಿ, ಈ ಥರ ಇದು ನನ್ನ ಮ್ಯಾರೇಜ್ ಡೇಗೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಮೋಕ್ಷಿತಾಗೂ ವೈಟ್ ಅದು ಯಾವುದಾದ್ರೂ ನೋಡಬೇಕು, ಅವಳನ್ನು ಮ್ಯಾಚ್ ಮಾಡೋಕ್ಕೆ ಹುಡುಕ್ಬೇಕು ನಾನು. ಅವಳಿಗೆ ವೈಟ್ ಇದುವರೆಗೂ ಸಿಗಲಿಲ್ಲ, ನೋಡೋಣ. ಇದು 300 ಒಳಗಡೆನೆ. ಎಕ್ಸಾಕ್ಟ್ ಪ್ರೈಸ್ ನನಗೂ ಗೊತ್ತಿಲ್ಲ, ಮರ್ತೋಗ್ತೀನಿ. ನೆಕ್ಸ್ಟು ಆ ಸ್ಲಿಪ್ಪರ್ಸ್ ತೊಗೊಂಬರೋಕ್ಕೆ ಹೋದಾಗ ಅಲ್ಲೇ ಇಲ್ಲಿ ಕೂಡ ಇತ್ತು ಈ ಗ್ಲೌಸಸ್ಸು. ಎಲ್ಲಿಗಾದ್ರೂ ಟ್ರಿಪ್ಗೆ ಹೋದಾಗ ಯೂಸ್ ಆಗುತ್ತೆ, ಇಲ್ಲ ಚಳಿಗಾಲದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು. ಈ ಥರ ಹಾಕ್ಕೊಳೋದು ಕೈಗೆ, ಮತ್ತು ಕಲರ್ ಕೂಡ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು 80 ರೂಪೀಸ್ ಆಯ್ತು ಅಷ್ಟೇ. ಎಲ್ಲರೂ ಹೋದಾಗ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಆದರೆ ಆವಾಗ ಅಲ್ಲಿ ಶಾಪಿಂಗು ಇದು ಮತ್ತು ಸುಬ್ಬು ಅವ್ರಿಗೆ ಸ್ಲಿಪ್ಪರ್ಸು ಅವೆಲ್ಲ ತೊಗೊಂಡ್ವಿ. ಅದೆಲ್ಲ ಆಚೆ ಇದೆ, ಮತ್ತು ಅವ್ರು ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಇವು ಮಾತ್ರ ನನ್ನ ಹತ್ರ ಇವಾಗ ಏನೇನಿದೆ ಅದು ಮಾತ್ರ ನೋಡಿಸ್ತಿದ್ದೀನಿ. ನೆಕ್ಸ್ಟ್ ಇವಾಗ ಮೋಕ್ಷಿತಾ ಡ್ರೆಸ್ಸಿಗೆ ಬರೋಣ. ನೋಡಿ ಮೋಕ್ಷಿತಾದು ಇದು. ಅವಳಿಗೆ ಸ್ವಲ್ಪ ಎಲ್ಲಾದ್ರೂ ಹೋಗೋಕ್ಕೆ, ಇಲ್ಲ ಹಬ್ಬಗಳಿಗೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಹೋದರೆ ಊರುಗಳಿಗೆ ಆ ಥರ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಬಟ್ಟೆಗಳಿತ್ತು, ಡೈಲಿ ಯೂಸ್ ಮಾಡೋ, ಇಲ್ಲ ಫ್ರಾಕ್ಸ್ ಗ್ರ್ಯಾಂಡ್ ಆ ಥರ ಇತ್ತು. ಈ ಥರದ್ದಾದರೆ ಸ್ವಲ್ಪ ಚೆನ್ನಾಗಿ ಕಾಣ್ತು ಮೀಶೋ ಅಲ್ಲಿ. ಈ ಥರದ್ದಂದರೆ ಅಂಗಡಿಗಳಲ್ಲಿ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಲ್ಲಿ ಮೀಶೋ ಅಲ್ಲಿ ಬಂದು ನನಗೆ 200 ರೂಪೀಸ್ ಒಳಗಡೆ ಬಂತಿದ್ದು. 200 ರೂಪೀಸ್ ಒಳಗಡೆನೇ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೊಂದು ಜೊತೆ. ನೆಕ್ಸ್ಟ್ ರೆಡ್ ಕಲರ್ ಒಂದು ಸೇಮೇ, ಆದರೆ ಅದಕ್ಕೂ ಡಿಫ್ರೆಂಟ್ ಇದೆ. ಕ್ವಾಲಿಟಿ ವೈಸ್ ಆಗಲಿ ತುಂಬ ಡಿಫ್ರೆನ್ಸ್ ಇದೆ. ಆದರೆ ಪ್ಯಾಂಟ್ ಮಾತ್ರ ಸೇಮ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ, ಎಲ್ಲಾದರೂ ಹೋದರೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ಫ್ಯಾನ್ಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇವೆಲ್ಲ ಅಷ್ಟೇ 200 ಒಳಗಡೆ, 250 ಒಳಗಡೆನೆ. ಅದ್ರ ಮೇಲೆ ಏನು ಜಾಸ್ತಿ ಏನಿಲ್ಲ. ಇದೊಂದು ತೊಗೊಂಡೆ. ಈ ಥರ ಕ್ಯಾಪ್ ಬಂದಿರೋದಿರಲಿ ಅಂತ. ಇಲ್ಲಿ ಬಟರ್ಫ್ಲೈ ಬಂದಿದೆ, ಎಲ್ಲ ಪಿಂಕೇ ಇದೆ ಅಲ್ವಾ. ಎಲ್ಲ ಪಿಂಕೇ ಸಿಗುತ್ತೆ ಮೋಕ್ಷಿತಾಗೆ ಯಾವಾಗೂ. ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಪ್ಯಾಂಟ್ಸ್ ತೊಗೊಂಡಿದ್ದೀನಿ ಸುಬ್ಬು ಅವ್ರಿಗೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಶಾಪಲ್ಲಿ ತೊಗೊಂಡಿರೋದು. ಮುಳ್ಬಾಗ್ಲಲ್ಲಿ ಇರೋರ್ಗಾದರೆ ಶಾಪು ಲಕ್ಕಿ ಅನಿಸುತ್ತೆ. ಶಾಪ್ ಹೆಸರು ನಂಗೆ ಅಷ್ಟೊಂದು ನೆನಪಿಲ್ಲ. ಈ ಥರ 3 ಪ್ಯಾಂಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಅಲ್ಲೇ ತೊಗೊಂಬರೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಕ್ವಾಲಿಟಿ ಎಲ್ಲ. ಇದೊಂದು ಬ್ಲೂವೇ ಬೇಕಂತ ಅವ್ರಿಗೆ, ಅದಕ್ಕೆ ಬ್ಲೂವೇ ತೊಗೊಂಬಂದಿದ್ದೀನಿ. 2 ಬ್ಲೂ, ಇನ್ನೊಂದು ನನಗಿಷ್ಟ ಆಗಿ ತೊಗೊಂಬಂದಿದ್ದೀನಿ ಗ್ರೇ ಕಲರು. ಬ್ಲ್ಯಾಕ್ ತಂದಿಲ್ಲ, ಗ್ರೇ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾರೆ ಅವರು. ಇದು ನಾನು ಒಂದೇ ಸರಿ ತೊಗೊಂಡಿದ್ದು. ಅವ್ರು ಹೇಳೋದು ಜಾಸ್ತಿನೇ, ನಾನು ಬಾರ್ಗಿಂಗ್ ಮಾಡಿ ಕಮ್ಮಿ ಕೊಟ್ಟು ಬಂದಿದ್ದೀನಿ. ಅವ್ರು ಹೇಳಿದ್ರು 3000 ಹೇಳಿದ್ರು, 100 ರೂಪೀಸ್ ಕಮ್ಮಿ. ನಾನು ಕೊಟ್ಟು 1800 ಕೊಟ್ಟೆ ಬಾರ್ಗಿಂಗ್ ಮಾಡಿ. ನಾವು ಯಾವಾಗೂ ಅಲ್ಲೇ ಅಲ್ವಾ ಹೋಗೋದು,
ಅದಕ್ಕೆ ಸ್ವಲ್ಪ ಬಾರ್ಗಿಂಗ್ ಮಾಡಿಕೊಟ್ಟೆ, ಕವರೇ ಅರ್ಧ ಕೊಟ್ಟೆ. ನೆಕ್ಸ್ಟ್ ಇದೆ ಲಾಸ್ಟ್ ಅನ್ಕೊಬೋದು ಇದು. ಇದನ್ನು ಬ್ಯಾಗ್ಸ್, ನನಗೆ ಗೊತ್ತು ಏನಕ್ಕೆ ಬ್ಯಾಗ್ಸ್ ಜಾಸ್ತಿ ನಾನು ಯೂಸ್ ಮಾಡ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ, ಅದು ನಂಗೆ ತುಂಬ ಇಷ್ಟ ಆಯ್ತು. ಹೇಳ್ತೇನೆ ಸ್ಲಿಪ್ಪರ್ಸ್ ತೊಗೊಂಬಂದಿದ್ದು ಮೋಕ್ಷಿತಕ್ಕೆ ಶೂ ತೊಗೊಂಬಂದಿದ್ದ ದಿನ ಇದನ್ನು ನಾನು ನೋಡಿದೆ, ತುಂಬ ಇಷ್ಟ ಆಯಿತು. ಆದರೆ ಸ್ವಲ್ಪ ಲೇಟ್ ಆಗೋಗಿತ್ತು, ಸರಿ ಬೇಡ ಅಂದ್ಕೊಂಡು ಬಂದುಬಿಟ್ವಿ. ಮತ್ತು ನೆಕ್ಸ್ಟ್ ಡೇ ಬಂದು ಹೋಗಿ ಇದನ್ನು ತೊಗೊಂಬಂದೆ. ನಂಗೆ ತುಂಬ ಇಷ್ಟ ಆಯ್ತು. ಇದು 250 ಅಷ್ಟೇ, ಇಲ್ಲೇ ನೋಡಿ ಇಲ್ಲೇ ಹಾಕಿದ್ದಾರೆ 250. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನು ಯಾರಾದರೂ 250 ಅಂತ ನಂಬ್ತಾರ? ಇದನ್ನ ಒರೆಸ್ಬೇಕು, ಇಲ್ಲಿ ಬರೆದ್ಬಿಟ್ಟಿದ್ದಾರೆ ಅವರು. ಚೆನ್ನಾಗಿಲ್ಲ, ಇದನ್ನು ಒರೆಸ್ಬೇಕು, ಏನಾದರೂ ಮಾಡಿ ಹೋಗಿಸ್ಬೇಕು. ತುಂಬ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ. ನೋಡಿ ಈ ಥರ ಓಪನ್ ಮಾಡಿದ್ರೆ ಇಲ್ಲಿ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಕ್ಯಾಶ್ ಆ ಥರ ಇಟ್ಕೊಬೋದು. ಇಲ್ಲೆಲ್ಲ ವ್ಯಾಲೆಟ್ ಏನಾದರೂ ಬೇಕಂದರೆ ಇಟ್ಕೊಬೋದು. ಇದೊಂದು ನನಗೆ ಫ್ಯಾನ್ಸಿಯಾಗಿ ಅನಿಸಿ ತೊಗೊಂಡೆ. ಮತ್ತು ನಂಗೆ ಇನ್ನೂ ಒಂದು ಇಷ್ಟ ಆಯ್ತು ಹೇಳ್ಬೇಕಂದ್ರೆ. ಇದು ಇನ್ನೊಂದು ಏನಂದರೆ ನಂಗೆ ಏನು ಬೇಕಂದರೆ ನಂಗೆ ಜಾಸ್ತಿ ಸ್ಪೇಸ್ ಬೇಕು. ಸ್ವಲ್ಪ ಐಟಮ್ಸು ಮೋಕ್ಷಿತಕ್ಕೆ ಡೈಪರ್ ಅಂತ ಸ್ವಲ್ಪ ಐಟಮ್ಸ್ ನಂಗೆ ಇಟ್ಕೊಳಕ್ಕೆ ಸ್ವಲ್ಪ ದೊಡ್ಡದಾಗಿ ಬೇಕು. ಏನು ಮಾಡೋದು, ದೊಡ್ಡದು ಬೇಕಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ಇದಿಷ್ಟ ಆಯಿತು ತುಂಬ, ನನಗೆ ಎರಡು ತುಂಬ ಇಷ್ಟ ಆಯಿತು. ಅದಕ್ಕೆ ಸರಿ 250 ಮತ್ತೆ ನನಗೆ ನಿದ್ದೆ ಕೂಡ ಬರೋಲ್ಲ ತೊಗೊಂಡಿಲ್ಲ ಅಂದರೆ ತೊಗೊಂಡ್ಬಿಡೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ಇವಾಗ ಏನಾದರೂ ಜಾಸ್ತಿ ಐಟಮ್ಸ್ ಇಟ್ಕೊಂಡು ಹೋಗಬೇಕು ಅನ್ನೋ ಪ್ಲೇಸ್ಗೆ ಇದನ್ನು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಇದು ಕ್ಲಾಸಿಕ್ ಆಗಿದೆ. ಇದಕ್ಕೂ ಒಂದು ಈ ಥರನೂ ಕೊಟ್ಟಿದ್ದಾರೆ, ಈ ಥರ ಕ್ಯಾರಿ ಮಾಡ್ಬೋದು, ಈ ಥರನೂ ಕ್ಯಾರಿ ಮಾಡ್ಬೋದು. ಇದೊಂಥರ ಕಲರ್, ಇದು ಹೆಂಗೆ ಹೇಳ್ತಾರಪ್ಪ, ಇದು ಬ್ರೌನ್ಗೆ ಡಾರ್ಕ್ ಬ್ರೌನ್ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಕವರ್ಸ್ ನಾನು ಇನ್ನೂ ತೆಗ್ದಿಲ್ಲ, ಹೇಳ್ಬೇಕಂದ್ರೆ ಅದಕ್ಕೆ ತೆಗ್ದಿದ್ದೀನಿ, ಇದಕ್ಕೆ ತೆಗ್ದಿಲ್ಲ. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಇದಕ್ಕೂ ತುಂಬ ಸ್ಪೇಸ್ ಇದೆ, ಅದಕ್ಕೆ ಇದನ್ನು ತೊಗೊಂಡೆ. ಪರ್ಸ್ ಕೂಡ ಸ್ವಲ್ಪ ದೊಡ್ಡದಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ ನಾನು. ಎಷ್ಟು ಚೆನ್ನಾಗಿದೆ ಅಲ್ವಾ. ಎರಡು ತುಂಬ ಚೆನ್ನಾಗಿ ಕಾಣಿಸ್ತದೆ, ಅದಕ್ಕೆ ನಾನು ಕನ್ಫ್ಯೂಸ್ ಸುಮ್ಮನೆ ಏಕೆ ಅಂತ ಹೇಳ್ಬಿಟ್ಟು ಎರಡು ತೊಗೊಂಬಂದಿದ್ದೀನಿ. ನೋಡಿದ್ರಲ್ವಾ, ನನಗೆ ನನ್ನ ಹತ್ರ ಇರೋದು ಇಷ್ಟೇ. ನಾನು ಶಾಪಿಂಗ್ ಮಾಡಿ ನೋಡಿದ್ರಲ್ವಾ, ನಮ್ಮ ಶಾಪಿಂಗ್ ವಿಡಿಯೋ ಎಲ್ಲ ನಮ್ಮ ಮೋಕ್ಷಿತ ಅಳ್ತಿದ್ಲು, ಅದಕ್ಕೆ ಎತ್ಕೊಂಡು ಕುತ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಎಂಡಿಂಗ್ ಕೊಡೋ ಟೈಮಲ್ಲಿ ಹತ್ಲು, ಅದಕ್ಕೆ ಎತ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಯಾವ ಥರದ್ರ ವಿಡಿಯೋ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.